ಇಲ್ಲಿ ನೋಡಿ ಗೈಸು ಏನು ಮಾಡ್ತಾವ ಏನು ಮಾಡ್ತಿದ್ದೆ ಹುಲಿ ಹುಡುಕ್ತಿದ್ದೆ ಅಥವಾ ಹುಚ್ಚ ಹೋಗ್ತಿದ್ದೆ ಗಣೇಶ್ ಬೇಗ ಬರೋ ಗಣೇಶನ್ ತರ ಬರೋ ನಾನು ಆಂಜನೇಯ ನೀನ್ ಗಣೇಶನ್ ತರ ಸ್ವಲ್ಪ ಬೆಳ್ಬಿಡೋದೇ ಬರೋ ಜನ ಸತ್ತೋಗ್ತಾರಲ್ಲ ನನ್ನನ್ನೆಲ್ಲ ತಲದ್ಲೇ ಇದನ್ನ ಹಿಡ್ಕೊಳ್ಳೋ ಅದ್ಭುತ ಸುಂದರ ಸಾಕು ರೋಹಿತ್, ಇಷ್ಟು ದೂರ ಬಂದ್ಬಿಟ್ವಿ. ಇದಾದ್ಮೇಲೆ ತುಂಬಾ ಕಷ್ಟ ಇದೆ. ಸಾಧನೆ ಮಾಡ್ಬಿಟ್ಟಿದೀವಿ, ಹತ್ತಕ್ಕೆ ಆಗಲ್ಲ ಅನ್ನೋದನ್ನ ಕಾಲ್ ನೋಡಿದ್ರು, ಬಟ್ ಇಳಿಬೇಕಾದ್ರೆ ತುಂಬಾ ಕಷ್ಟ. ಸೊ ತುತ್ತ ತುದಿ ಅದು ಅನ್ಕೊಂಡಿದ್ವಿ, ನಿಜವಾಗ್ಲೂ ಇಲ್ಲ. ಕೊನೆಗೂ ತುತ್ತ ತುದಿಗೆ ಬಂದ್ಬಿಟ್ವಿ. ಭಯ ಆಗ್ತಿದೆ, ಏನಕ್ಕೆ ರಿಸ್ಕ್ ಅಂದ್ರೆ ಅಂತ ನೋಡಿ ಗಾಯ್ಸ್, ಇಲ್ಲಿ ಅವನು ಪಾಪ ಕಷ್ಟಪಟ್ಟು ಇಳ್ಕೊಂಡ್ಬರ್ತಾನೆ. ನಮ್ಮ ಹುಡುಗ ನೋಡಿ ಏ ಹೃದಯ ಅಂತ ಆಡಾಡ್ತಾನೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ತಂಗಿಯರ ಈ ಬಂದ ಜನ್ಮದ ಇವಾಗ ತೋರಿಸ್ರಿ ಮುಖಾನ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗಾಯ್ಸ್ ಫೈನಲಿ ಟ್ರಿಪ್ ಅಂತೂ ಮುಗೀತು. ಬಟ್ ಆದರೆ ಏನು ಮಾಡೋದು, ಫಾರೆಸ್ಟ್ ಆಫೀಸರ್ ನಮ್ಗೆ ಬೈದರು. ಏನಕ್ಕೆ ಬೈದ್ರು ಅಂದರೆ ಮೇಲ್ಗಡೆ ಹೋಗಿ ತುಂಬ ಕಿರ್ಚಾಡ್ತಾ ಇದ್ವಿ ನಾವು. ಸೊ ನಾವು ವ್ಯೂ ನೋಡಿದ ತಕ್ಷಣ ಏನು ಮಾಡೋದು, ಕಿರ್ಚಾಡ್ಬೇಕನ್ನಿಸ್ತು, ಕಿರ್ಚಾಡ್ಬಿಟ್ವಿ. ಆಮೇಲೆ ಅವ್ರು ಒಂದು ಡೈಲಾಗ್ ಹೊಡೆದ್ರು, ನೀವು ಮೇಲ್ಗಡೆ ಹೋಗಿ ಕಿರ್ಚಾಡ್ಬಿಡ್ತೀರಾ, ಕೆಳಗಡೆ ನಿಮ್ಮ ಬಾಸ್ ಗಾಡಿ ಬಂದು ವೆಯ್ಟ್ ಮಾಡ್ತಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರು. ಏನಿಲ್ಲ, ಇವನೇ ಜಾಸ್ತಿ ಕಿರ್ಚಿದ್, ನಾನೇನಿಲ್ಲ, ನಾನು ಕಡಿಮೆನೇ ಕಿರ್ಚ ಏನೋ ಆಡ್ತಿದ್ದೆ. ಬಟ್ ಆದರೆ ಪಾಪ ಅವರು ತುಂಬ ಒಳ್ಳೆ ರೀತಿಯಲ್ಲಿ ಹೇಳ್ಕೊಟ್ರು. ಸೊ ಧನ್ಯವಾದಗಳು, ಥ್ಯಾಂಕ್ ಯು.